ಶಾಸಕ ಎಎಸ್ ಪೊನ್ನಣ್ಣ ಅವರಿಗೆ ಸಚಿವ ಸ್ಥಾನ ಸಿಗದ ಕಾರಣ ಕೊಡಗಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ತೀವ್ರ ಅಸಮಾಧಾನ ಮತ್ತು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಂದೆಂದಿಗಿಂತಲೂ ಈ ಬಾರಿ ಕೊಡಗು ಜಿಲ್ಲೆಗೆ ಸಚಿವ ಸ್ಥಾನ ನಿಶ್ಚಿತ ಎಂದೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು ಭಾವಿಸಿದ್ದರು. ಇಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಸಿಗಲಿದೆ ಎಂಬ ಆಶಾಭಾವನೆ ಇತ್ತು. ಆದರೆ ಇಬ್ಬರು ಶಾಸಕರಿಗೂ ಸಚಿವ ಸ್ಥಾನ ಸಿಗದೆ ಹೋಗಿದ್ದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು, ಮುಖಂಡರನ್ನು ನಿರಾಸೆಗೆ ದೂಡಿದೆ. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಮಿಥುನ್ ಗೌಡ, ಸುಮಾರು 2 ದಶಕಗಳ ಕಾಲ ಬಿಜೆಪಿಯ ಭದ್ರಕೋಟೆಯಾಗಿದ್ದ ಕೊಡಗಿನಲ್ಲಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿಗೆ ಎಎಸ್ ಪೊನ್ನಣ್ಣ ಅವರ ಪಾತ್ರ ಮಹತ್ವದ್ದಾಗಿದೆ. ಎಎಸ್ ಪೊನ್ನಣ್ಣ ಅವರು ಕಾನೂನು ತಜ್ಞರಾಗಿದ್ದು, ಕಾಫಿ ಬೆಳೆಗಾರರ ಹಾಗೂ ಕೊಡಗಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಉತ್ತಮ ಅರಿವು ಹೊಂದಿದ್ದಾರೆ. ಎಎಸ್ ಪೊನ್ನಣ್ಣ ಅವರು ಈ ಹಿಂದೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ ಸಂಪುಟ ದರ್ಜೆಯ ಸ್ಥಾನಮಾನ ಹೊಂದಿದ್ದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿಯೂ ಕಾರ್ಯನಿರ್ವಹಿಸಿ ಗಮನ ಸೆಳೆದಿದ್ದರು. ಎಎಸ್ ಪೊನ್ನಣ್ಣ ಅವರಿಗೆ ಸಚಿವ ಸ್ಥಾನ ನೀಡಿರುವುದು ತುಂಬಾ ಬೇಸರದ ಸಂಗತಿ ಎಂದು ಮಿಥುನ್ ಗೌಡ ಅಸಮಾಧಾನ ವ್ಯಕ್ತಪಡಿಸಿದರು. ಮೊನ್ನೆ ನಡೆದಂತಹ ರಾಜ್ಯ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಕೊಡಗಿಗೆ ಅನ್ಯಾಯವಾಗಿದೆ. ಆ ಅನ್ಯಾಯವನ್ನು ನಾವೆಲ್ಲ ಕಾಂಗ್ರೆಸ್ ಮುಖಂಡರು ಕೂಡ ಖಂಡಿಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಒಂದು ಕೊಡಗಿನಲ್ಲಿ 25 ವರ್ಷಗಳ ಬಿಜೆಪಿಯ ಆಡಳಿತದ ಕಪಿಮುಷ್ಟಿಯಿಂದ ಇವತ್ತು ಕೊಡಗಿನ ಜನತೆ ಒಂದು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಮೆಚ್ಚಿ ಇವತ್ತು 2 ಸ್ಥಾನಗಳನ್ನು ಕೊಡಗು ಜಿಲ್ಲೆಗೆ ನೀಡಿದರು. ಆದರೆ ಈ ಒಂದು ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ನಮ್ಮ ಕೊಡಗಿಗೆ ಒಂದು ಅನ್ಯಾಯವಾಗಿದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಮೂಲ ನಿವಾಸಿಗಳಿಗೆ, ಇಲ್ಲಿ ಜ್ವಲಂತ ಸಮಸ್ಯೆಗಳಿಗೆ ಒಂದು ಧ್ವನಿಗೂಡಿಸೋಕ್ಕೋಸ್ಕರ ನಮ್ಮ ಎಸ್ ಪೊನ್ನಣ್ಣನವರು ಹಲವಾರು ವರ್ಷಗಳಿಂದ ಶಾಸಕರಾಗೋಕ್ಕಿಂತ ಮುಂಚೆಯಿಂದನೂ ಕೂಡ ಒಂದು ನಮ್ಮ ಕೊಡಗಿನ ವಿಚಾರವಾಗಿ ಹಲವಾರು ಜ್ವಲಂತ ಸಮಸ್ಯೆಗಳಿಗಾಗಿ ರಾಜ್ಯ ಮಟ್ಟದಲ್ಲಿ ಏನು ಒಂದು ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ನ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲೂ ಒಂದು ರೈತರಿಗೆ ಏನು ಅನ್ಯಾಯ ಆಗ್ತಾಯಿತ್ತು, ಜಮಾವಣೆ ವಿಚಾರ ಆಗಿರ್ಬೋದು, ಹಲವು ಜ್ವಲಂತ ಸಮಸ್ಯೆಗಳಿಗೆ ಹೋರಾಟ ಮಾಡಿ ಈ ಕೊಡಗಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅರಿವಿದ್ದಂಥ ಒಂದು ವ್ಯಕ್ತಿ. ಜೊತೆಗೆ ಈ ಹಿಂದೆ ಕೂಡ ಒಂದು ಅಡ್ವೊಕೇಟ್ ಜನರಲ್ ಆಗಿ ಕಾರ್ಯನಿರ್ವಹಿಸಿದಂಥ ಒಂದು ವ್ಯಕ್ತಿ ಕೂಡ. ಜೊತೆಗೆ ಈ ಹಿಂದೆ ಸಿದ್ದರಾಮಯ್ಯ ಅವರ 3 ವರ್ಷದ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕೂಡ ಅವರ ಕಾನೂನು ವಿಚಾರದಲ್ಲಿ ಏನು ಮೂಢ ಹಗರಣ ಇರ್ಬೋದು ಅಂತ ಸರ್ಕಾರದ ಮಟ್ಟಕ್ಕೆ ಮುಖ್ಯಮಂತ್ರಿಗಳಿಗೆ ಬಂದಂಥ ದೊಡ್ಡ ಸಮಸ್ಯೆಯನ್ನು ಕೂಡ ನಮ್ಮ ಪೊನ್ನಣ್ಣವರ ನೇತೃತ್ವದಲ್ಲಿ ಆ ಸಮಸ್ಯೆಯನ್ನು ಹೋಗಲಾಡಿಸುವಂಥ ಕೆಲಸವನ್ನು ಮಾಡಿದ್ರು. ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕೊಡಗಿನ ಬಗ್ಗೆ ಅಪಾರ ನಿರೀಕ್ಷೆ ಇತ್ತು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಏನಾದರೂ ಒಂದು ಬೆಂಗಳೂರು ಅಂತ ಹೇಳಿದ್ರೆ, ಕೊಡಗು ಅಂತ ಹೇಳಿದ್ರೆ ಒಂದು ಕಾವೇರಿ ವಿಚಾರವಾಗಿ ಮಾತ್ರ ನೆನಪಿಗೆ ಬರ್ತಾ ಇದೆ ಹೊರತು ನಮ್ಮ ರಾಜ್ಯ ಸರ್ಕಾರಗಳಿಗೆ. ಈಗ ತಾನೇ ಮೊನ್ನೆ ಕೂಡ ಕಾವೇರಿ ವಿಚಾರದಲ್ಲಿ ಹಲವಾರು ಹೋರಾಟಗಳಾಯಿತು. ಆದರೆ ನಮ್ಮ ಮಲೆನಾಡು ಭಾಗಗಳಿಗಾಗುವಂಥ ಸಮಸ್ಯೆಗಳಿಗೆ ಧ್ವನಿಗೂಡಿಸುವಂಥವರು ಇವತ್ತು ಯಾವುದೋ ಜಿಲ್ಲೆಯಿಂದ ನಮ್ಮ ಜಿಲ್ಲೆಗೆ ಉಸ್ತುವಾರಿಗಳಾಗಿ ಬರ್ತಾರೆ. ಆದರೆ ನಮ್ಮ ಕೊಡಗಿನ ಒಂದು ಮೂಲ ಸಮಸ್ಯೆ ಏನಿದೆ ಅವರು ತಿಳ್ಕೊಳ್ಳೋಕ್ಕಿಂತ ಮುಂಚೆನೇ ನಮ್ಮಲ್ಲಿಂದ ಉಸ್ತುವಾರಿಗಳಾಗಿ ಹೊರಟೋಗ್ತಾರೆ. ಅಂಥ ಸಂದರ್ಭದಲ್ಲಿ ನಮ್ಮ ಮೂಲ ನಿವಾಸಿಗಳಿಗೆ, ಮೂಲ ಶಾಸಕರುಗಳಿಗೆ ನಮ್ಮ ಪೊನ್ನಣ್ಣವರು ಇರ್ಬೋದು, ಅವರು ಒಂದು ಸಚಿವರಾಗಿದ್ದರೆ ಕೊಡಗಿಗೆ ಒಂದು ಹೆಮ್ಮೆ ಇತ್ತು. ಜೊತೆಗೆ ಎಲ್ಲ ಯಾವುದೇ ಖಾತೆ ಕೊಟ್ಟರೂ ಕೂಡ ನಿಭಾಯಿಸುವಂಥ ಒಂದು ಶಕ್ತಿ ಅವರಲ್ಲಿ ಇತ್ತು. ಆದರೆ ಇವತ್ತು ನೀವು ಕೊಡಗಿಗೆ ಅಪಮಾನ ಮಾಡಿದ್ದೀರಿ, ಜೊತೆಗೆ ಶಾಸಕರುಗಳಿಗೆ ಕೂಡ ಯಾವುದೇ ಒಂದು ಸ್ಥಾನಮಾನ ಕೊಡದೆ ಇವತ್ತು ಅವರಿಗೆ ಅಪಮಾನ ಮಾಡುವಂಥ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಈ ದಿನಗಳಲ್ಲಿ ಮಾಡಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಪೊನ್ನಣ್ಣನವರು ಏನು ಇವತ್ತು ಡೆಪ್ಟಿ ಸ್ಪೀಕರ್ ಆಗಿ ಅಧಿಕಾರ ಸ್ವೀಕರಿಸಿದ್ದಾರೆ, ಆ ಸ್ವೀಕಾರ ಮಾಡೋದು ನನ್ನ ಪ್ರಕಾರ, ನನ್ನ ಅನಿಸಿಕೆ ಏನು ಅಂತ ಹೇಳಿದ್ರೆ, ನಮ್ಮ ಪಕ್ಷದ ಆಗು ಹೋಗುಗಳಿಗೆ, ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ ಅದು ಸರಿ ಹೋಗ್ತದೆ ಅಂತ ಅನ್ನಿಸ್ತಾ ಇಲ್ಲ. ಪ್ರತಿಯೊಬ್ಬರ ಮನಸ್ಥಿತಿಯಲ್ಲೂ ಅದೇ ಇದೆ. ಯಾಕೆ ಅಂತ ಹೇಳಿದ್ರೆ, ಪಕ್ಷದ ಚಟುವಟಿಕೆಗಳಿಗೆ ಅವರು ನೆರವಾಗಲಿಕ್ಕೆ ಕಷ್ಟ ಆಗ್ತದೆ. ಇವತ್ತು ಕೊಡಗಿನಲ್ಲಿ ಏನಾದರೂ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಏನಾದರೂ ನೆರವಾಗಬೇಕು ಅಂತ ಹೇಳಿದ್ರೆ ಪೊನ್ನಣ್ಣನವರಂಥ ಒಂದು ನಾಯಕತ್ವ ನಮಗೆ ಅತ್ಯವಶ್ಯಕತೆ ಇದೆ. ಹಾಗಾಗಿ ಈ ಒಂದು ಕೊಡಗಿನ ವಿಚಾರಕ್ಕಾಗಿ ಅವರಿಗೆ ಡೆಪ್ಟಿ ಸ್ಪೀಕರನ್ನು ತಗೊಳ್ಳದೇ ಇರೋವಂಥದ್ದು ತುಂಬ ಉತ್ತಮ ಅಂತೇಳಿ ನನ್ನ ವೈಯಕ್ತಿಕವಾದ ಒಂದು ನಿರ್ಧಾರ, ಅದನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೊನೆಗೆ ಇವತ್ತು ಮಂತ್ರಿ ಸ್ಥಾನ ಅಂತೂ ನಮ್ಮ ಶಾಸಕರುಗಳಿಗೆ ಸಿಗದೆ ಹೋಗಿದೆ. ಆದರೆ ಕೊಡಗಿನ ವಿಚಾರವಾಗಿ ಏನಾದರೂ ಮುಂದಿನ ದಿನಗಳಲ್ಲಿ ಅನುದಾನ ಇರ್ಬೋದು, ನಮ್ಮ ಮಲೆನಾಡು ಭಾಗಕ್ಕೇ ವಿಶೇಷವಾಗಿ ಈಗ ರೈತರುಗಳು ಹಲವು ಹೋರಾಟಗಳನ್ನು ನಡೆಸ್ತಾ ಬಂದಿದ್ದಾರೆ. ಅದಕ್ಕೆ ಧ್ವನಿಗೂಡಿಸುವಂಥ ವ್ಯಕ್ತಿನೇ ಇಲ್ಲದಂತಾಗಿದೆ. ಈ ಹಿಂದೆ ಇದ್ದಂಥ 3 ವರ್ಷ ಇದ್ದಂಥ ಸಚಿವರು ಯಾವಾಗ ಬಂದರು ಯಾವಾಗ ಹೋದರು ಅನ್ನೋದೇ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಈಗ ಬಂದ ಹೊಸ ಸಚಿವರು ಯಾರನ್ನ ಕೊಡ್ತಾರೆ ಅಂತ ಗೊತ್ತಿಲ್ಲ. ನರೇಂದ್ರ ಸ್ವಾಮಿ ಅವರು ಬಂದಿದ್ದಾರೆ, ಅವರಾದರೂ ನಮ್ಮ ಕೊಡಗಿನ ಏಳಿಗೆಗೋಸ್ಕರ ಶ್ರಮಿಸಲಿ ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ.